Welcome to Ladakh, also known as the land of high passes. ಎಷ್ಟು ಬೇಗ 2 ವರ್ಷ ಆಗೋಯ್ತಲ್ಲ ವಿಡಿಯೋ ಹಾಕಿ. ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು 2023ರಲ್ಲಿ, ಅಂದರೆ 2 ವರ್ಷದ ಹಿಂದೆ. ಮತ್ತು ಯೂಟ್ಯೂಬ್ಗೆ ವಾಪಸ್ ಬರೋದಕ್ಕೆ 2 ವರ್ಷ ಹಿಡಿದೋಯ್ತು. ಮತ್ತಿನ್ನೇನಕ್ಕೆ ತಡ ಮಾಡೋದು, ಬನ್ನಿ ನಮ್ಮ ಲದಾಖ್ ಸೀರೀಸ್ನ ಎಪಿಸೋಡ್ 1 ಶುರು ಮಾಡೇ ಬಿಡೋಣ. ಪ್ರತಿ ಸಾರಿ ಶುರು ಆಗೋಗೆ ಈ ಸಾರಿನೂ ಬೆಂಗಳೂರು ಏರ್ಪೋರ್ಟಿಂದ ನಮ್ಮ ಟ್ರಿಪ್ ಶುರು ಆಯಿತು. 2 ವರ್ಷದಿಂದ ಕ್ಯಾಮ್ರಾ ಮುಖ ನೋಡದೇ ಇರೋದಕ್ಕೆ ಈ ಸಾರಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ. ಹೆಂಗೋ ಹಂಗೋ ಮಾಡಿ ಫೈನಲ್ಲಾಗಿ ಫ್ಲೈಟ್ ಹತ್ಬಿಟ್ಟೆ, ಮುಂದೆ ಹೋಗಿ ಮಾತಾಡೋಣ ಅಂತ ಅಂದ್ಬಿಟ್ಟು. ಈ ಸಾರಿ ಸ್ಪೆಷಲ್ ಏನಂದರೆ, ಈ ಟ್ರಿಪ್ನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸ್ ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದರು. टैक्सी नहीं होटल नहीं चाहिए भैया. ओके कोई नहीं, लोकेशन ब्लॉग बनाएंगे भैया. ಜನ एनीवे ये गाड़ी ನಾನು ತಗೊಂಡಿದ್ದೀರ ಲಗೇಜು. ಸೊ ಗಾಯ್ಸ್, ಫೈನಲಿ ಮನಾಲಿ ರೀಚ್ ಆದ್ವಿ. 24 ಗಂಟೆ ಆಯಿತು ಜರ್ನಿ ಬರೋದಕ್ಕೆ. ನಿನ್ನೆ ಮಾರ್ನಿಂಗು 9:20ಕ್ಕೆ ಬೆಂಗಳೂರು ಫ್ಲೈಟ್ ಹತ್ತಿದ್ದು. ಇವಾಗ ಎಕ್ಸಾಕ್ಟ್ ಟೈಮ್ 9:20 ಮನಾಲಿ ರೀಚ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಜರ್ನಿ ಜಿಸ್ಪಾಗೆ, ಯಾಕೆಂದರೆ ನಾವು ಮನೇಲಿ ಸ್ಟೇ ಆಗ್ತಾಯಿಲ್ಲ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇಬ್ಬರು ಟ್ರಾವೆಲ್ ಮಾಡ್ತಿದ್ದಾರೆ ನೋಡಿ, ಮುಂದೆ ಲಗೇಜ್ ಹಾಕೊಂಡು ಹೋಗ್ತಿದ್ದಾರೆ. ಅವ್ರದ್ದು ನಂದು ಎಲ್ಲನೂ. ಸೊ ಬನ್ನಿ, ನಮ್ಮ ಕಾರ್ ಕೂಡ ರೆಡಿ ಇದೆ, ಇನೋವಾ ಬಂದಿದೆ, ಹೋಗೋಣ. ಇದು ನಮ್ಮದು ಮೊದಲನೇ ಸ್ಟಾಪ್ ಬ್ರೇಕ್ಫಾಸ್ಟ್ಗೆ. ಬನ್ನಿ, ನಮ್ಮ ಚೇತನ್ನ, ಇವರು ನಮ್ಮ ಕ್ಲೋಸ್ ಫ್ರೆಂಡ್ ಚೇತನ್, ಇನ್ನೊಬ್ಬ ಇಲ್ಲಿ ಮಲ್ಲಿಕಾರ್ಜುನ್. ಇವರು ನಮ್ಮ ಟ್ರಿಪ್ ಕ್ಯಾಪ್ಟನ್ನು ಅಭಿ ಅಂತ. ಈಸ್ ಫ್ರಮ್ ಚಂಡೀಗಢ. ಚಂಡೀಗಢ ಅವಂಗ. ಸೊ ಬನ್ನಿ, ಏನಿದೆ ತಿನ್ನೋಣ. ಓ ಬಾರೋ ಮಲ್ಲಿ, ಕಾರಿಂದ ಇಳಿದೆ. ಈಸ್ ಮಲ್ಲಿ ಫ್ರಮ್ ದಿಲ್ಲಿ. ಸೊ ಗಾಯ್ಸ್, ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ಆಲೂ ಪರೋಟ ಮತ್ತು ಬ್ರೆಡ್ ಆಮ್ಲೆಟ್ ಚೆನ್ನಾಗಿತ್ತು. ರೆಸ್ಟೋರೆಂಟ್ ನೇಮ್ ಬಂದು SLS ರೆಸ್ಟೋರೆಂಟ್ ಅಂತೆ. ನಮ್ಮ ಟ್ರಿಪ್ ಕ್ಯಾಪ್ಟನ್ ಕರ್ಕೊಂಬಂದಿದ್ದು ಅಭಿ. ಚೆನ್ನಾಗಿದೆ ಹೋಟೆಲು. ಸೊ ನೀವು ಬಂದರೆ ವಿಸಿಟ್ ಮಾಡಿ. ಸೊ ಬನ್ನಿ, ಇಲ್ಲಿಂದ ಹೊರಡೋಣ ಜಿಸ್ಬಾಗೆ ಹೋಗೋ ದಾರಿನಲ್ಲಿ ನಮಗೆ ಸಿಗುತ್ತೆ ಸೋಲಂಗ್ ವ್ಯಾಲಿ, ಕೆಲಂಗು, ಆಮೇಲೆ ಇನ್ನೊಂದು 2 ಪ್ಲೇಸ್ ಸಿಗುತ್ತೆ. ಜರ್ನಿನಲ್ಲೇ ಎಲ್ಲ ಅದು ಪ್ಲೇಸ್ಗಳು ನೋಡ್ಕೊಂಡು ಹೋಗೋಣ ಬನ್ನಿ. ನಮ್ಮ ಡ್ರೈವರ್ ನಮಗೋಸ್ಕರ ಆಪಲ್ ತಂದಿದ್ದಾರೆ, ಚೆನ್ನಾಗಿದೆ. ಮಲ್ಲಿ ಹೆಂಗಿದೆ ಆಪಲ್ಲು? ಹೆಂಗಿದೆಯಾ ಆಪಲ್ಲು? ಮನಾಲಿಲಿ ಫಸ್ಟ್ ಟೈಮ್ ಫ್ರೆಶ್ ಆಪಲ್. 40 rupees kg. Like Bangalore, 100 rupees, 120, 150. 120, 150. ಫೈನಲಿ ಅಟಲ್ ಟನಲ್ ಹತ್ರ ಇದ್ದೀವಿ. ನಮ್ಮ ಮುಂದೆ ನೋಡಿ ಅಟಲ್ ಟನಲ್. ಫೈನಲಿ ಅಟಲ್ ಟನಲ್ ಹತ್ರ ಇಲ್ಲದೆ ಬಿಟ್ವಿ, ಹಂಗೆ ಹೋಗೋಣ ಅಂದ್ಕೊಂಡ್ವಿ. ನಮ್ಮ ಹುಡುಗರು ಫೋಟೋ ಬೇಕು ಫೋಟೋ ಬೇಕು ಅಂದರು. ನೋಡಿ ಮಕ್ಕ ನೋಡಿ, ಎಷ್ಟು ಖುಷಿಯಾಗಿದೆ ಅವ್ರದ್ದು ಫೋಟೋ ತೆಗೆದಿದ್ದಕ್ಕೆ. ಸೊ ಬಂದಿದ್ದೀವಿ ನೋಡ್ರಪ್ಪ. ಈಗ ಆಲ್ರೆಡಿ 2 ಸಲ ಬಂದಿದ್ದೀನಿ ನಾನು ಅಟಲ್ ಟನಲ್ಗೆ. ಇಲ್ಲಿ ನಿಲ್ಲಿಸಿ ಫೋಟೋ ತಗೊಂಡಿರಲ್ಲ, ವೀಡಿಯೋ ಮಾಡ್ಕೊಂಡಿರಲ್ಲ. ಈ ಸಲ ಅದು ಆಗೋಗಲಿ. ಅಷ್ಟೊಂದು ಜನನೂ ಇಲ್ಲ.
ಲಾಸ್ಟ್ ಟೈಮ್ಗೆಲ್ಲ ಕಂಪೇರ್ ಮಾಡಿದ್ರೆ, ಲಾಸ್ಟ್ 2 ಟೈಮ್ಸೇ ಕಂಪೇರ್ ಮಾಡಿದ್ರೆ ಈ ಟೈಮ್ ಅಷ್ಟೊಂದು ಜನ ಇಲ್ಲ, ಚೆನ್ನಾಗಿದೆ. ಸೊ ಗಾಯ್ಸ್, ಅಟಲ್ ಟನಲ್ ಮುಗೀತು. 9 ಕಿಲೋಮೀಟ್ರ್ ಜರ್ನಿ. ಇವಾಗ ಅಟಲ್ ಕಿಲೋಮೀಟ್ರ್ ಹೊರಗಡೆ ಬಂದಿದ್ದೀವಿ. ಇವಾಗ ನಾವು ಆ್ಯಕ್ಚುಲಿ ಲಾಹೋಲ್ ವ್ಯಾಲಿ ಇದ್ದೀವಿ, ರೈಟ್? ವಿ ಆರ್ ಇನ್ ಲಾಹೋಲ್ ವ್ಯಾಲಿ. ಹಾಂ, ರೈಟ್ on your right. ಇಲ್ಲಿಂದ ರೈಟ್ ಕಡೆ ಸ್ಪಿಟಿಗೆ ಹೋಗ್ತೀವಿ, ಕಾಸಾಗೆ. ಲೆಫ್ಟ್ಗೆ ಹೋದರೆ ಲಾಹೋಲ್ ವ್ಯಾಲಿ, ಚಂದ್ರಕಾಲ್, ಅದೇ ಅಲ್ಲಿಗೆ ಹೋಗ್ತೀವಿ. ಲೆಫ್ಟ್ಗೆ ಹೋದರೆ ಲೇಗ್ ಹೋಗ್ತೀವಿ. ಸೊ ನೀವು ಒಂದ್ಸಲಿ ಅಟಲ್ ಟನಲ್ ಕ್ರಾಸ್ ಆಗ್ತಿದ್ದಂಗೆ ಗ್ರೀನ್ ಇದು ಕಂಪ್ಲೀಟ್ ನೋಡಿ ಈ ಥರ ಚೇಂಜ್ ಆಗ್ಬಿಡುತ್ತೆ. So sudden change in the landscape. ಯಾ, Basically. ಗ್ರೀನರಿ ಸಡನ್ನಾಗಿ ಚೇಂಜ್ ಆಗ್ಬಿಡುತ್ತೆ ಲ್ಯಾಂಡ್ಸ್ಕೇಪು. ಗ್ರೀನಿಂದ ಫುಲ್ ಒಂಥರ ಡೆಸರ್ಟ್ ಟೈಪ್ ಹೋಗ್ತಾರೆ. Considering this is, you will tell your audience that considering this is it has been a monsoon month. That is why you see green. Otherwise it's all brown. ಬ್ರೌನ್ ಮಿಟ್ಟಿ And white. ಮಣ್ಣು ಕಲರ್ ಇರುತ್ತೆ. Abhi it was a monsoon month. It was raining, no? That is why you see green trees, green grass. You see it in Leh also. हाँ, You will see Leh green and yellow. बहुत उधर तो खेत करते, खेत होता है ना. हाँ. You will see that. ಹಾಂ, ರೋಡ್ ಮಾಡಲ್ಲ. ರೋಡ್ ಮಾಡಿರ್ತಾರೆ ಮಗ, ಎಲ್ಲ ಕಿತ್ತೋಗುತ್ತೆ ಮಳೆ ಬಂದು. ನೋಡೋಳೆ ಹೆಂಗಾಗಿದೆ. ಹಾಂ, ಅಷ್ಟೇ. ಇಲ್ಲೆಲ್ಲ ನೋಡಿ ನೀರು ಬಂದು ಎಲ್ಲ ಕಿತ್ತೋಗಿದೆ. ಅಲ್ಲೆಲ್ಲ ನೀರು ಬಂದಿರುತ್ತೆ, ಕಿತ್ತೋಗಿರುತ್ತೆ. ಹಾಂ, ಮೇಲೆ ನಿಂತಿರುತ್ತೆ. ಮನೆ ನೋಡಿ ಹೆಂಗ ಅಲ್ಲಿ ಎಲ್ಲ ಹೆಂಗ ಹೊಸ ಮಾಡ್ತಾರೆ. ಸೊ ಗಾಯ್ಸ್, ಅಟಲ್ ಟನಲಿಂದ ನೀವು ಹೊರಗಡೆ ಬಂದ ತಕ್ಷಣ ಒಂದು 4-5 ಕಿಲೋಮೀಟರ್ ಸಿಗುತ್ತೆ ಸಿಸ್ಸು ಏನಪ್ಪ ಇದೆ ಅಂದರೆ ವಾಟರ್ಫಾಲ್. ಅಲ್ಲಿ ದೂರದಿದೆ ನೋಡಿ ವಾಟರ್ಫಾಲ್. ಸೊ ಬಿಸಿಲು ನನ್ನ ಅಪೋಸಿಟ್ ಸೈಡ್ಗೆ ಬರ್ತಾ ಇದೆ. ನಾನು ಹಿಂಗೆ ತೆಗೆದ್ರೆ ಮುಖ ಎಲ್ಲ ಕಪ್ಪಗಾಗೋಗುತ್ತೆ. ಸೊ ನನ್ನ ಎದುರುಗಡೆ ಕರೆಕ್ಟಾಗಿ ವಾಟರ್ಫಾಲ್ ಇದೆ. ವಾಟರ್ಫಾಲ್ ನೋಡೋಕೆ ಹೋಗೋಣ ಬನ್ನಿ. Hello guys, I hope you enjoyed the drone shots and you're gonna see a lot of more. Bye. ಹಂಗಲ್ಲ ಸರ್ ಹೇಳೋದು. ಏನು ಆಗ್ತಾನೆ ನನಗೂ ಆಗ್ತಿಲ್ಲ. ಗಾಯ್ಸ್, ಹೋಪ್ ಯು ಎಂಜಾಯ್ ದ ಡ್ರೋನ್ ಶಾಟ್ಸ್. ಸುಸ್ತಾಗ್ಬಿಟ್ಟಿದೆ ಸಿಕ್ಕಾಬಿಟ್ಟೆ, ಕನ್ನಡದಲ್ಲೇ ಹೇಳ್ತೀನಿ. ನಿಮಗೆಲ್ಲ ಡ್ರೋನ್ ಶಾಟ್ಸ್ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆಗಿರಿ ಅದಕ್ಕೆ ಒಂದು ಲೈಕ್ ಕೊಡಿರಿ. ಇಲ್ಲಿ ನಮ್ಮ ಅಣ್ಣ ಬಂದಾಗಿಂತ ಬಿಸಿಲೇ ಫೋನು. ನಾನು ಮೊನಾಲಿಯಿಂದ ಅಟಲ್ ಟನಲ್ ಬಿಟ್ಟು ಆಚೆ ಬಂದ್ವಿ. ಬರೀ ಇದೆ ಬಂದಾಗಿಂತ ಫೋನೆಲ್ಲ ಬಿಸಿ. ಇಲ್ಲಿ ಟ್ರಿಪ್ ಮಾಡಕ್ಕೆ ಬಂದಾಗಿಲ್ಲ, ಫೋನಲ್ಲಿ ಮಾತಾಡಕ್ಕೆ ಬಂದಾಗ ಗೊತ್ತಿಲ್ಲ ನನಗೆ. ಈಚೆ ಬಂದು ಇವರಂತೂ ಹಿಂಸೆ ಕೊಡ್ತಾರೆ, ಫೋಟೋ ಅಂತ. ಇಬ್ಬರು ಬಂದ್ಮೇಲೆ ಫೋಟೋ ತೊಗೊಳೋದು ಇರೋಕ್ಕಾಗುತ್ತೆ. ಹಾಂ, ಬರೀ ಫೋಟೋನೇ ಆಗೋಯ್ತು. ಅರ್ಧ ಗಂಟೆ ಫೋಟೋ ಸ್ಟಾಪ್ಗಳು ಎಲ್ಲ ಕಡೆನೂ. ಇಲ್ಲೇ ಒಂದು ಪ್ಲೇಸ್ ಇದೆ. ಏನು ಲೇಕೋ ಅಭಿ ಬಾಯ್, ಕ್ಯಾ ಲೇಕೆ ಹೋ?
क्या? ಲೇಕ್ कौन सा ಲೇಕ್ सिसु लेक. ಸಿಸ್ಸು ಲೇಕ್ ಇದೆ, ಬನ್ನಿ ಹೋಗೋಣ, ಅದು ಹೆಂಗಿದೆ ನೋಡೋಣ. So this lake gets frozen ಇನ್ ವಿಂಟರ್ completely when it yes of course in winters, ಹಾಂ and adventure activities like skiing, ice skating takes place. So a lot of local people participate in that, and of course every adventure activity is at the end of the day a fun activity ಯಾ and exciting, right? ರೈಟ್. So welcome to Himachal Pradesh once again. संतोष भाई की ऑडियंस. मैं तो 1 साल के बाद आ रहा हूँ, So as long as you are ಅಂದರೆ 1 ವರ್ಷ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. exactly, so as long as you are fit mentally, physically and spiritually, you must travel, and Yes. especially travel to the mountains. ಯಾ They tell you, they suggest you that you are so small ಹಾಂ and they are so mighty, ರೈಟ್, ಟ್ರೂ right? ಯಾ So and when you go back home, everything remains the same, ಯಾ but your perspective towards life changes. ಚೇಂಜಸ್. Why? Because you're a completely different person now. ಏನಕ್ಕೆ ಅಂದರೆ 1 ವರ್ಷದಿಂದ ವಿಡಿಯೋ ಮಾಡಿಲ್ಲ, ಮಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ, ಏನೋ ಒಂಥರ. ಅದೆಲ್ಲ ದೊಡ್ಡ ಸ್ಟೋರಿ, ಅದೆಲ್ಲ ಇವಾಗ ಹೇಳೋಕ್ಕಾಗಲ್ಲ. ಇಟ್ಸ್ ಟೂ ಪರ್ಸ್ನಲ್. ಸೊ ಬನ್ನಿ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾನೆ ಇರೋಣ, ವಾರ ಬಿಡ್ತಾನೆ ಇರೋಣ. ಕೆಳಗಡೆ ನೋಡ್ಕೊಂಡು ಹೋಗ್ಬೇಕಾ? ನೋಡ್ರಪ್ಪ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮಲ್ಲಿ ಫ್ರಮ್ ದಿಲ್ಲಿ, ವೇರ್ ಇಸ್ ಮಲ್ಲಿ? ಮಮ್ಮಿ ಟ್ಯಾನಾಗ ಹೋಗ್ತಾ ಇದ್ದೀವಿ ಮಮ್ಮಿ ಅಂತ ಹೇಳ್ಬೇಕಾ? ಸಿಕ್ಕಾಪಟ್ಟೆ ಬಿಸ್ತಿದೆ ಇಲ್ಲಿ ನೋಡ್ರಪ್ಪ. ಇದೆ ಲೇಕು, ಡ್ರೋನ್ ಶಾಟಲ್ಲಿ ನಿಮಗೆ ಆಲ್ರೆಡಿ ಕಾಣಿರುತ್ತೆ ಅಂತ ಅನಿಸುತ್ತೆ ಈ ಲೇಕು. ಸೊ ಇದೆ ಸಿಸ್ಸು ಲೇಕು. ಈ ಲೇಕು ನಿಮಗೆ ಕಂಪ್ಲೀಟ್ಲಿ ಫ್ರೋಸನ್ ಆಗುತ್ತೆ ಇನ್ನು 2 ತಿಂಗಳಲ್ಲಿ. ಸೊ ಗಾಯ್ಸ್, ಟಾಂಡಿ ಅನ್ನೋ ಪಸ ನಿಲ್ಸಿದ್ದೀವಿ. ಲಾಸ್ಟ್ ಟೈಮ್ ನಾನು ಲದಾಖ್ ಬಂದಾಗ ಇಲ್ಲೇ ಶಾಪಿಂಗ್ ಮಾಡಿದ್ದೆ, ಸ್ವೆಟರು ಅದು ಇದು ಎಲ್ಲ. ಕೆಳಗಡೆ ಒಂದು ಮಾರ್ಕೆಟ್ ಇತ್ತು, ಇವಾಗೇನೋ ಕಾಣ್ತಾ ಇಲ್ಲ. ಹಿಂದೆ ನೋಡಿ ಬ್ರಿಡ್ಜ್ ಇದೆ ಅಂತಿದೆ ಬ್ರಿಡ್ಜು. ಒಂದು 4-5 ಫೋಟೋ ತೊಗೊಂಡ್ವಿ. ಕೆಳಗಡೆ ಇದೆ ಬ್ರಿಡ್ಜ್, ಕೆಳಗಡೆ ಇದೆ ಬಾಗಾ ನದಿ. ಆ ಕಡೆ ಸೈಡಲ್ಲಿ ಚಂದ್ರ ನದಿ ಇದೆ. 2 ಮಿಕ್ಸ್ ಆಗಿಬಿಟ್ಟು ಅಲ್ಲಿ ಸಂಗಮ ಆಗಿ ಚಂದ್ರಭಾಗಾ ನದಿ ಅಂತ ಆಗುತ್ತೆ. ಮುಂದಕ್ಕೆ ಹೋಗ್ತಾ ಜಾಸ್ತಿ ಇದೆ. ಹಲೋ ಗಾಯ್ಸ್, ಫೈನಲಿ ವಿ ರೀಚ್ಡ್ ಅವರ್ ಸ್ಟೇ ಇನ್ ಜಿಸ್ಪಾ. ನೋಡಿ ಹೆಂಗಿದೆ ನಮ್ಮ ಪ್ಲೇಸ್, ಚೆನ್ನಾಗಿದೆಯಾ? ಒಳ್ಳೆ ಜಾಗದಲ್ಲಿ ನಮ್ಮ ಏನಿದು ಗೆಸ್ಟ್ ಹೌಸಾ, ಟೆಂಟ್ ಹೌಸಾ, ಇಲ್ಲ ಕ್ಯಾಂಪಾ, ವಾಟ್ ಎವರ್ ಇದೆ ನೋಡಿ ಹೆಂಗಿದೆ. ಸೊ ರೆಡಿಯಾಗಿ ಫುಲ್ ಫ್ರೆಶಪ್ ಆಗಿ ಕ್ಲಾತ್ ಚೇಂಜ್ ಮಾಡಿ ನಿಮಗೋಸ್ಕರ ಬಂದಿದ್ದೀನಿ. ಫಸ್ಟು ಡ್ರೋನ್ ಶಾಟ್ ಮಾಡಿ ತೆಗಿಯೋಣ. ಡ್ರೋನ್ ಶಾಟ್ಸ್ನ ನೋಡಿ ಹೆಂಗಿದೆ ಹೇಳಿ, ಬನ್ನಿ. ಮೇಲ್ಗಡೆ ನಮ್ಮ ಟೆಂಟ್ ಹೌಸ್ ಇದೆ ಮೇಲೆ, ಅಲ್ಲಿ ದೂರದಲ್ಲಿ ಅದು ಅಪ್ಪಲ್ಲಿದೆ. ಇದು ಬೇರೆ ಟೆಂಟ್ ಹೌಸು.
ಈ ಟೆಂಟ್ ಹೌಸ್ ಹತ್ರ ಏನಪ್ಪ ಅಂದರೆ ನಿಮ್ಗೆ ಈ ಥರ ಬಾಗ ನದಿದು ವ್ಯೂ ಸಿಗುತ್ತೆ ಹತ್ತಿರದಲ್ಲಿ ಅಂತ ಇದೆಯಾ. ಅಲ್ಲಿ ಇಬ್ಬರು ಕಪಲ್ಸ್ ಇದ್ದಾರೆ, ಏನೋ ಎಂಜಾಯ್ ಮಾಡ್ಕೊತಾರೆ ಅವರು. ಎಲ್ಲಿಂದ ಬನ್ನಿ ಡ್ರೋನ್ ಆಡ್ಸೋಣ. ಅದೇನೋ ಗೊತ್ತಿಲ್ಲ, ಡ್ರೋನ್ ಆಡ್ಸೋದ್ರೆ ನನಗೆ ಒಂಥರ ಮಜಾ ಬರುತ್ತೆ. ಐ ಲೈಕ್ ಡ್ರೋನಿಂಗ್. ಸೊ ಬನ್ನಿ. ಸೊ ಗಾಯ್ಸ್, ಹೇಗಿತ್ತು ಡ್ರೋನ್ ಶಾಟ್ಸ್? ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ನಾಳೆ ನಮ್ಮದು ಜರ್ನಿ ಸ್ಟಾರ್ಟ್ ಆಗ್ತಿರೋದು, ದ ರಿಯಲ್ ಜರ್ನಿ ಟು ಲದಾಖ್. ನಾವು ಇಲ್ಲಿಂದ ನಾಳೆ ಲದಾಖ್ ಹೋಗ್ತೀವಿ. ಪಾಂಗ್, ಮೂರೇ ಪ್ಲೇನ್ಸ್, ಇನ್ನೂ ಸುಮಾರು ಪ್ಲೇಸ್ಗಳು ಬರ್ತವೆ. 400 ಕಿಲೋಮೀಟ್ರ್ ಜರ್ನಿ. ಬೆಳಗ್ಗೆ 6 ಗಂಟೆಗೆ ಬಿಡಬೇಕು. 6 ಗಂಟೆಗೆ ಬಿಟ್ಟರೆ ಸಂಜೆ 6 ಗಂಟೆಗೆ ಅಲ್ಲಿ ಹೋಗ್ತೀವಿ. ಮತ್ತೆ ಸಿಗುವ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೂ ಬಾಯ್ 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 ಬಾಯ್. पानी का बॉटल किधर है जी? पानी का बोतल नहीं है मेरे पास. ಖಾಲಿ एक ಒಂದೇ ತಿನ್ನು ಬೇಡ ಅಂದ್ರೆ 2 ಬಾಟಲ್ ತಗೊಂಡು ಎಲ್ಲಿ ಅಲ್ಲಿಂದ ಬಿಸಿಲು ಕಿಕ್ಕಿದೀವಲ್ಲ ಆ ಕಡೆ ಹಾಯ್ Malli from Delhi. ಯಾ Just like Rana from Haryana. ಕಾಲ ರಾಮ, ಕಾಲಕ್ಕೆ ತಕ್ಕಂತೆ ಶ್ರೀರಾಮ. अभी हम ಜೈ ಶ್ರೀರಾಮ. we are heading directly towards Leh. ಮೇನ್ ಡ್ರೈವರ್. It's ವೆರಿ 3 बज गए हैं. 3 बज गए हैं. ಜರ್ನಿ ಅಂಡ್ ಬ್ಯೂಟಿಫುಲ್ View, Captain, beautiful Captain. ಟೀಮ್ ಕ್ಯಾಪ್ಟನ್. Thank you so much. Thank you so much. ಹೆಲ್ತ್ ವೆರಿ ಗುಡ್ ಕೇರ್. पानी पी लो फिर. 10 मिनट को पानी पी लो, पानी पी लो. 20 मिनट्स के सुसु करो, सुसु करो. तो सुसु तो जरूरी है भाई. बॉडी टेम्परेचर ठीक रहेगा.